ಅಲಸಂದಿ ಕಟ್ಟಿನ ಸಾರು ಮಾಡುವ ವಿಧಾನ. ಅದಕ್ಕೆ ಮೊದಲಿಗೆ ಒಗ್ಗರಣೆ, ಎಣ್ಣೆ, ಕರಿಬೇವು, ಸಾಸಿವೆ, ಜೀರಿಗೆ, ಅದು ಎಲ್ಲ ಚೆನ್ನಾಗಿ ಚಟ್ ಚಟ್ ಅಂದ ತಕ್ಷಣ ಸಣ್ಣಗೆ ಕಟ್ ಮಾಡಿರುವ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲದನ್ನು ಚೆನ್ನಾಗಿ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು ಹಸಿಮೆಣಸಿಕಾಯ್ದು. ಅದಕ್ಕೆ ಒಂಚೂರು ಅರಿಶಿನ ಆ್ಯಡ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಎಲ್ಲ ಫ್ರೈ ಆದ ನಂತರ ಒಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಒಣ ಖಾರದ ಪುಡಿ, MTR ರಸಮ್ ಪೌಡರ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಲೆ ಹಾಗೆ ಉರಿತಾ ಇದ್ದರೆ ಸೀದೋಗಿಬಿಡುತ್ತೆ. ಸೊ ಒಲೆ ಆರಿದ ನಂತರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕಟ್ಟು ಅಲಸಂದಿನ ಬೇಯಿಸಿರಿ ತೆಗೆದಿರೋ ಅಂಥ ಕಟ್ಟು. ಇದು ಇಷ್ಟು ನೀರಲ್ಲಿದೆ. ನನಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೀರು ಆ್ಯಡ್ ಮಾಡ್ಕೋಬೋದು. ಉಪ್ಪು, ಬೆಲ್ಲ, ಹುಣಸೆ ಹುಳಿನ ರಸ ಎಲ್ಲವನ್ನು ಆ್ಯಡ್ ಮಾಡ್ಕೋಬೇಕು. ಇದು ಕ್ವಾಂಟಿಟಿ ಜಾಸ್ತಿ ಆಗೋಕ್ಕೆ ಮತ್ತು ಗಟ್ಟಿ ಬರೋದಕ್ಕೆ ಅಲಸಂದಿ ಬೇಯಿಸಿರೋದಿರುತ್ತಲ್ವ ಅದನ್ನಾದರೂ ಆ್ಯಡ್ ಮಾಡ್ಕೋಬೋದು. ಇದು ನಾವು ಪಲ್ಯ ಮಾಡಿರೋದು, ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕ್ವಾಂಟಿಟಿ ಕಡಿಮೆ ಇರೋದರಿಂದ ನಾನು ಸ್ವಲ್ಪ ಕಡಲೆ ಪುಡಿ ಅಂದರೆ ಹುರುಗಡಲೆನ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಅದು 1-2 ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎರಡೂ ಉದ್ದೇಶ ಒಂದೇ, ಗಟ್ಟಿ ಆಗೋಕ್ಕೆ ಮತ್ತು ಸಾರಿನ ಕ್ವಾಂಟಿಟಿ ಜಾಸ್ತಿ ಆಗೋಕ್ಕೆ ಎರಡನ್ನೂ ಯೂಸ್ ಮಾಡ್ಕೋಬೋದು. ಇವಾಗ ನಾವು ಒಗ್ಗರಣೆ ಹಾಕಿ ರೆಡಿ ಇಟ್ಕೊಂಡಿರೋದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಲು ಬಿಡಬೇಕು. ಚೆನ್ನಾಗಿ ಕುದಿ ಬರಬೇಕು. ಇದು ಅಲಸಂದಿ ಸಾರಿಗೆ ಮಾತ್ರ ಅಂತಲ್ಲ, ಕಡಲೆ ಇರುತ್ತಲ್ಲ, ಒಣ ಕಡಲೆ ಕಟ್ಟು, ಹೆಸರು ಬೇಳೆ ಕಟ್ಟು ಯಾವುದಕ್ಕಾದರೂ ಈ ಥರ ಸಾರು ಸೇಮ್ ಪ್ರಾಸೆಸ್ಸಲ್ಲಿ ಮಾಡ್ಕೋಬೋದು. ಇದರಲ್ಲಿ ಉಪ್ಪು, ಖಾರ, ಹುಳಿ, ಸ್ವೀಟು ಎಲ್ಲ ಇರುವುದರಿಂದ ಒಂಥರ ಕಟ್ಟ ಮಿಟ್ಟ ಥರ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದು ಕುದಿ ನಂತರ ಬಂದಮೇಲೆ ಈ ಥರ ಆಗಿದೆ. ನನಗೊಂಚೂರು ಗಟ್ಟಿ ಅನ್ನಿಸ್ತಾ ಇತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಆಡ್ಕೊಂಡು ನಂತರ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿ ಚೆನ್ನಾಗಿ ಬರಬೇಕು. ಫೈನಲಿ ಈ ಥರ ಅಲಸಂದಿ ಕಟ್ಟಿನ ಸಾರು ರೆಡಿಯಾಗಿದೆ.